ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಮೊದಲನೇ ಕತೆ ಪ್ರೀತಿ ಹೀಗೂ ಉಂಟ. 2 ವರ್ಷಗಳ ನಂತರ ಈ 2 ವರ್ಷಗಳಲ್ಲಿ ತುಂಬಾ ಬದಲಾಗಿತ್ತು ಮಹಡಿ ಮನೆ ಮನೆತನದಲ್ಲಿ. ವಿನಾಯಕ್ರವರಿಗೆ ಸ್ವಲ್ಪ ವಯಸ್ಸು ಆಗಿದ್ದರಿಂದ ಅವರು ಹೆಚ್ಚು ಕಾಲ ಮನೆಯಲ್ಲೇ ಇರುತ್ತಿದ್ದರು. ಇತ್ತೀಚೆಗೆ ಅವರ ಕೆಲಸಗಳನ್ನು ವರುಣ್ ಮತ್ತು ಕೃಷ್ಣರವರು ನೋಡಿಕೊಳ್ಳುತ್ತಿದ್ದರು. ಕೃಷ್ಣ ಅವರು ಮೊದಲು ಅಶ್ವಿನಿ ಮೇಲೆ ಸಿಟ್ಟಿನಲ್ಲಿ ಆಗಾಗ ರೇಗುತ್ತಿದ್ದರು. ಅವಳಂತೂ ಅವರ ರೇಗುವಿಕೆಗೆ ಏನು ಹೇಳದೆ ಸುಮ್ಮನೆ ನಗುತ್ತಾ ಮೌನವಾಗಿದ್ದುಕೊಂಡೇ ಅವರ ಮನಸ್ಸನ್ನು ಗೆದ್ದಿದ್ದಳು. ಅಶ್ವಿನಿ ಮನೆಗೆ ಬಂದ ಹೊಸತರಲ್ಲಿ ವರುಣ್ ಮತ್ತು ಕೃಷ್ಣರವರ ಈ ಮೌನದ ಅಂತರ ಗಮನಿಸಿ ಅದಕ್ಕೂ ಪರಿಹಾರ ಕೊಟ್ಟಿದ್ದಳು. ಅಂದಿನಿಂದ ಅವರು ಮತ್ತೆ ಸ್ನೇಹಿತರಂತೆ ಮಾತನಾಡುತ್ತಾ ಒಬ್ಬರಿಗೊಬ್ಬರು ರೇಗಿಸುತ್ತಿದ್ದರು. ಅವರ ಬಾಂಧವ್ಯ ಮತ್ತೆ ಮುಂಚಿನಂತೆ ಆಗಿತ್ತು. ಇದರಿಂದ ಹೆಚ್ಚು ಖುಷಿಪಟ್ಟಿದ್ದು ಸರಸ್ವತಿ ಮತ್ತು ಶೋಭಾರವರು. ನಿಧಿಗೆ ಅಶ್ವಿನಿಯ ಮೇಲೆ ಮುಂಚೆಗಿಂತ ಕೋಪ ಸಿಟ್ಟು ಹೆಚ್ಚಾಗಿತ್ತು. ಅದಕ್ಕೆ ಮುಖ್ಯ ಕಾರಣ ಅವಳಿಗೆ ಮದುವೆಯಾಗಿ 5 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಅವಳು ಮತ್ತು ಅಶ್ವಿನಿ ಯಾವುದಾದರೂ ಫಂಕ್ಷನ್ಗೆ ಹೋದಾಗ, ಅದರಲ್ಲೂ ಮುಖ್ಯವಾಗಿ ನಾಮಕರಣ ಸೀಮಂತಕ್ಕೆ ಹೋದಾಗ ಅವಳನ್ನು ಬಂಜೆ ಎಂದು ಹಂಗಿಸುತ್ತಿದ್ದರು. ಆದರೆ ಅಶ್ವಿನಿಗೆ ಏನೂ ಹೇಳುತ್ತಿರಲಿಲ್ಲ. ಇನ್ನು ರಿದಾನ್ ಮೇಲೆ ಕೆಲವೊಂದು ಸಾರಿ ಪ್ರೀತಿ ಬಂದರೆ ಇನ್ನು ಕೆಲವು ಸಲ ಸಿಟ್ಟು ತೋರಿಸುತ್ತಿದ್ದಳು. ರೋಹನ್ಗೆ ಕೆಲಸ ನೆಮ್ಮದಿ ತಂದರೆ ಮನೆಯಲ್ಲಿ ನಿಧಿ ಮತ್ತು ಅವನ ಮಧ್ಯೆ ಜಗಳ ಜಾಸ್ತಿಯಾಗಿತ್ತು. ಇದರಿಂದ ಅವನ ಮನಸ್ಸಿನ ನೆಮ್ಮದಿ ಹಾಳಾಗಿತ್ತು. ಸರಸ್ವತಿ ಮತ್ತು ಶೋಭಾರವರು ನೆಮ್ಮದಿಯ ಸುಖವಾದ ಜೀವನ ಅವರ ಪಾಲಿಗೆ. ಇಡೀ ಹಳ್ಳಿಗೆ ಮಗಳಾಗಿ, ಪುಟ್ಟ ಪುಟ್ಟ ಮಕ್ಕಳಿಗೆ ಒಳ್ಳೆ ಮ್ಯಾಮ್ ಆಗಿ, ರಿದಾನ್ಗೆ ತಾಯಿಯಾಗಿ, ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವರಿಗೆ ಪ್ರೀತಿಯ ಚಿಕ್ಕ ಯಜಮಾನಿಯಾಗಿ, ಆ ಮನೆಗೆ ತಕ್ಕ ಸೊಸೆಯಾಗಿ ವರುಣ್ನ ಹೃದಯದರಸಿಯಾಗಿದ್ದಳು ಅಶ್ವಿನಿ. ಇನ್ನು ವರುಣ್ನಿಂದ ಡಾಕ್ಟರ್ ವರುಣ್ ಆಗಿದ್ದ. ಅವನ ಪ್ರೀತಿಯ ಮಡದಿಯ ಸಹಾಯದಿಂದ ತನ್ನಾಸೆಯನ್ನು ಪೂರ್ತಿ ಮಾಡಿಕೊಂಡಿದ್ದ. ಅವರಿಬ್ಬರ ಮಧ್ಯೆಯ ಪ್ರೀತಿಯ ಬಂಧ ಇನ್ನೂ ಗಟ್ಟಿಯಾಗಿತ್ತು. ಅವರಿಬ್ಬರು ಒಬ್ಬರನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಅವರಿಬ್ಬರ ಮಧ್ಯೆ ಆಗಾಗ ಚಿಕ್ಕ ಪುಟ್ಟ ಜಗಳ ನಡೆದರೂ ಅದು ಒಂದು ದಿನಕ್ಕಿಂತ ಹೆಚ್ಚಾಗಿ ಇರುತ್ತಿರಲಿಲ್ಲ. ಅವರಿಬ್ಬರು ಆದರ್ಶ ದಂಪತಿಗಳಾಗಿದ್ದರು. ಅಷ್ಟೇ ಒಳ್ಳೆ ತಂದೆ ತಾಯಿಯೇ ಆಗಿದ್ದರು ರಿದಾನ್ಗೆ. ಅವರಿಬ್ಬರ ಪ್ರೀತಿಯಿಂದ ಅವನ ಆಟ ತುಂಟಾಟ ತರಲೆ ಜಾಸ್ತಿಯಾಗಿತ್ತು. ರಿದಾನ್ ಈಗ ಶಾಲೆಗೆ ಹೋಗುತ್ತಿದ್ದ. ಅದು 1ನೇ ತರಗತಿಗೆ. 1 ವರ್ಷದ ಕೆಳಗೆ ಶಂಕರ್ರವರಿಗೆ ಸ್ವಲ್ಪ ದಿನ ಆಸ್ಪತ್ರೆಯಲ್ಲಿದ್ದ ವಿಷಯ ತಿಳಿದು ಅವಳು ಅವರ ಜೊತೆ ಸ್ವಲ್ಪ ದಿನಗಳ ಕಾಲ ಅವರನ್ನು ನೋಡಿಕೊಂಡು ತುಂಬ ಕಷ್ಟಪಟ್ಟು ಅವರನ್ನು ಕೆಲಸಕ್ಕೆ ರಿಟೈರ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಒಪ್ಪಿಸುವಷ್ಟರಲ್ಲಿ ಅಶ್ವಿನಿ ಮತ್ತು ವರುಣ್ಗೆ ಸಾಕಾಗಿತ್ತು. ಶಂಕರ್ ಮತ್ತು ಶೀಲಾರವರಿಗೆ ವರುಣ್, ನಾನು ನಿಮ್ಮ ಮಗ ಆಗಿದ್ದರೆ ನಮ್ಮನ್ನು ನೋಡಿಕೊಳ್ಳೋದು ಬೇಡ ಅಂತ ಹೇಳುತ್ತಿದ್ದೀರಾ ಎಂದು ಸಿಟ್ಟಲ್ಲಿ ಹೇಳಿ ಕೊನೆಗೆ ಅಟ್ಲೀಸ್ಟ್ ನಿಮ್ಮ ಮಗಳು ಕೆಲಸಕ್ಕೆ ಹೋಗುತ್ತಿದ್ದಾಳೆ, ಅವಳು ತಂದ ಸಂಬಳವಾದರೂ ತೆಗೆದುಕೊಳ್ಳಲು ಒಪ್ಪಿಸುತ್ತೇನೆ. ಅವರು ಸಹ ಮೊದಲು ಒಪ್ಪಿಕೊಳ್ಳದೇ ಇದ್ದರೂ ಕೊನೆಗೆ ಮಗಳು ಅಳಿಯನ ಮಾತಿಗೆ ಒಪ್ಪದೇ ಇರಲಾಗಲಿಲ್ಲ. ಅಂದಿನಿಂದ ಅಶ್ವಿನಿ ಆಸೆಯಂತೆ ಅವಳ ತಂದೆ ತಾಯಿಯನ್ನು ಅವಳೇ ನೋಡಿಕೊಳ್ಳುತ್ತಿದ್ದಳು. ಅವಳೆಲ್ಲ ಕೆಲಸದಲ್ಲಿ ಇವನ ಕೆಲಸದಲ್ಲಿ ಅವಳು ಒಬ್ಬರಿಗೊಬ್ಬರು ಹೆಗಲಾಗಿ ಪ್ರೀತಿಯಿಂದ ಬಾಳುತ್ತಿದ್ದರು. ತನ್ನ ಕೆಲಸ ಮುಗಿಸಿ ರಿದಾನ್ ಹತ್ತಿರ ಬಂದು ನೋಡಿದಾಗ ಅವನು ಹೋಮ್ವರ್ಕ್ ಮಾಡುತ್ತಿದ್ದದ್ದನ್ನು ನೋಡಿ ಅವನಿಗೆ ಡಿಸ್ಟರ್ಬ್ ಮಾಡದೆ ಅವನನ್ನೇ ನೋಡುತ್ತಾ ಕುಳಿತಿದ್ದವಳ ಮನಸ್ಸು 6 ತಿಂಗಳ ಹಿಂದೆ ವರುಣ್ ಹೇಳಿದ ರಿದಾನ್ನ ಜನ್ಮ ರಹಸ್ಯವನ್ನು ನೆನಪಿಸಿಕೊಂಡಿದ್ದಳು. ಅಂದು ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸ ಎಂದು ಹೊರಗಡೆ ಹೋಗಿದ್ದರು. ಆ ರಾತ್ರಿ ವರುಣ್ ಮತ್ತು ಅಶ್ವಿನಿ ಇಬ್ಬರೇ ಮನೆಯಲ್ಲಿದ್ದರು. ಅಶ್ವಿನಿ ಎಂದಿನಂತೆ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ರಾತ್ರಿ ಅಡುಗೆ ಮಾಡಿ ಸ್ವಲ್ಪ ಹೊತ್ತು TV ನೋಡಲು ನ್ಯೂಸ್ ಚಾನಲ್ ಹಾಕಿದಾಗ ಅದರಲ್ಲಿ ಒಬ್ಬ ತಾಯಿ ತನಗೆ ಹೆಣ್ಣು ಮಗು ಆಯಿತು ಎಂದು ಆ ಮಗುವನ್ನು ಅಲ್ಲೇ ಬಿಟ್ಟು ಹೋಗಿದ್ದನ್ನು ತೋರಿಸುತ್ತಿದ್ದರು.
ಅದನ್ನು ನೋಡಿ ಅಶ್ವಿನಿ ಅವರನ್ನು ಬೈದುಕೊಳ್ಳುತ್ತಾ ಕುಳಿತಿದ್ದಳು. ಅಷ್ಟರಲ್ಲಿ ವರುಣ್ ಫುಲ್ ಖುಷಿಯಿಂದ ಬಂದು ಅಶ್ವಿನಿಯನ್ನು ಎತ್ತಿಕೊಂಡು ತಿರುಗಿಸುತ್ತಾ, ಐ ಆಮ್ ಸೋ ಹ್ಯಾಪಿ ಹನಿ. ಅಂತೂ ನನ್ನ ಬಹುದಿನದ ಕನಸು ನನಸಾಯಿತು. ಅದು ನಿನ್ನಿಂದ, ನಿನ್ನ ಸಪೋರ್ಟಿಂದ. ಥ್ಯಾಂಕ್ ಯು ಸೋ ಮಚ್ ಹನಿ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟು, ಅವತ್ತು ನೀನು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದಿದ್ದರೆ ನಾನು ಒಬ್ಬ ಯುವ ರೈತ ಅನ್ನೋ ಅವಾರ್ಡ್ ನನಗೆ ಸಿಗುತ್ತಿರಲಿಲ್ಲ. ಲವ್ ಯು ಸೋ ಮಚ್ ಹನಿ ಎಂದು ಖುಷಿಯಲ್ಲಿ ಹೇಳುತ್ತಿದ್ದರೆ ಅಶ್ವಿನಿ ಟಿವಿಯಲ್ಲಿ ನೋಡಿದ ನ್ಯೂಸ್ ಬಗ್ಗೆ ಯೋಚನೆ ಮಾಡುತ್ತಿದ್ದಳು. ಅವನ ಮಾತಿಗೆ ಅವಳೇನೋ ಪ್ರತಿಕ್ರಿಯೆ ನೀಡದಿದ್ದದ್ದನ್ನು ನೋಡಿ ವರುಣ್, ಹನಿ ಏನಾಯಿತು, ಏನು ಯೋಚನೆ ಮಾಡ್ತಿದ್ದೀಯಾ ಎಂದು ಕೇಳಿದಾಗ ಅಶ್ವಿನಿ ತನ್ನ ಯೋಚನೆಯಿಂದ ಹೊರಬಂದು, ಹಾಂ ವರುಣ್ ಏನಾಯಿತು ಎಂದು ಮತ್ತೆ ಅವನಿಗೆ ಪ್ರಶ್ನಿಸಿದಾಗ ವರುಣ್, ನಾನೇನು ಹೇಳಿದೆ ಅಂತ ಹೇಳು ಅಂತ ಕೇಳಿಸಿಕೊಂಡಿಲ್ವ ನೀನು ಎಂದಾಗ ಕೈಯಲ್ಲಿ 2 ಕಿವಿಗಳನ್ನು ಹಿಡಿದು, ಸಾರಿ, ಹೀಗೆ ಏನೋ ಯೋಚನೆ ಮಾಡುತ್ತಿದ್ದೆ, ಆ ವಿಷಯ ಬಿಡಿ ಈಗ. ಏನು ಮುಖ ತುಂಬ ನಗು ತುಂಬಿ ತುಳುಕುತ್ತಿದೆ, ಏನು ವಿಷಯ ಎಂದು ಕೇಳಿದಾಗ ವರುಣ್, ಆ ವಿಷಯನ ಆಮೇಲೆ ಹೇಳ್ತೀನಿ, ಈಗ ತಾವೇನೋ ಈ ಪುಟ್ಟ ತಲೆಯಲ್ಲಿ ಯೋಚನೆ ಮಾಡ್ತಿದ್ದೀರಿ ಅಂತ ಅವಳ ತಲೆಗೆ ಮೊಟಕಿದಾಗ ಅಶ್ವಿನಿ, ಏನಿಲ್ಲ, ಟಿವಿಯಲ್ಲಿ ಒಂದು ನ್ಯೂಸ್ ನೋಡಿದೆ, ಅದು ನೋಡಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು, ಹಾಗೆ ಅವರ ಮೇಲೆ ಸಿಟ್ಟು ಬಂತು ಎಂದು ಸಿಟ್ಟು ಮಿಶ್ರಿತ ಬೇಜಾರಿನಲ್ಲಿ ಹೇಳಿದಾಗ ವರುಣ್ ಅವಳ ಪಕ್ಕ ಕೂತು ಅವಳ ಭುಜದ ಮೇಲೆ ತಲೆ ಇಟ್ಟುಕೊಂಡು ಅವನ ಕೈ ಬಳಸಿ, ಯಾವ ವಿಷಯಕ್ಕೆ ಇಷ್ಟೊಂದು ಬೇಜಾರು ನಿನಗೆ ಎಂದು ಪ್ರೀತಿಯಿಂದ ಕೇಳಿದಾಗ ಅಶ್ವಿನಿ ಟಿವಿಯಲ್ಲಿ ನೋಡಿದ ನ್ಯೂಸ್ ಬಗ್ಗೆ ಹೇಳಿ, ಪಾಪ ಅಲ್ವಾ ಮಗು, ಅದೇನು ತಪ್ಪು ಮಾಡಿತ್ತು, ಇವರ ಸ್ವಾರ್ಥಕ್ಕೆ ಒಂದು ಮಗು ಬಲಿಯಾಗಿದೆ, ಮುಂದೆ ಆ ಮಗುವನ್ನು ಅಲ್ಲೇ ಯಾವುದಾದರೂ ಅನಾಥಾಶ್ರಮಕ್ಕೆ ಸೇರಿಸುತ್ತಾರೆ. ಎಲ್ಲ ಸಂಬಂಧಗಳು ಆ ಮಗುವಿಗೆ ಇದ್ದರೂ ಆ ಮಗು ಅನಾಥ ಮಗು ಅಂತ ಪ್ರಪಂಚಕ್ಕೆ ಪರಿಚಯ ಆಗತ್ತೆ. ಆ ದೇವರಿಗೂ ಬುದ್ಧಿ ಇಲ್ಲ, ಬೇಕು ಅಂದವರಿಗೆ ಮಗು ಕೊಡಲ್ಲ, ಅದೇ ನಮಗೆ ಮಗು ಬೇಡ ಅಂದವರಿಗೆ ಮಾತ್ರ ಕೊಟ್ಟು ಬಿಡುತ್ತಾನೆ. ನಿಮಗೆ ಗೊತ್ತಾ, ನನಗೂ ಒಬ್ಬ ಅಣ್ಣ, ಅಕ್ಕ ಅಥವಾ ತಮ್ಮ, ತಂಗಿ ಯಾರಾದರೂ ಇರಬೇಕಿತ್ತು ಅಂತ ಎಷ್ಟೋ ಸಲ ಅನಿಸಿದೆ ಗೊತ್ತಾ, ಅದರಲ್ಲೂ ಅಣ್ಣ ಇರಬೇಕಿತ್ತು ಅಂತ ತುಂಬ ಸಲ ಅನಿಸಿದೆ ಗೊತ್ತಾ ಎಂದು ಕಣ್ತುಂಬಿಕೊಂಡು ಹೇಳುತ್ತಿದ್ದವಳ ಹಣೆಗೆ ಮುತ್ತಿಟ್ಟು, ಹೋಗಲಿ ಬಿಡಮ್ಮ, ಅವರು ಯಾರದ ವಿಷಯಕ್ಕೆ ನೀನು ಯಾಕೆ ಅಳ್ತಿದೀಯ ಎಂದು ಅವಳ ಕಣ್ಣೀರನ್ನು ಒರೆಸುತ್ತಾನೆ. ಅವನ ಮಾತಿಗೆ ಶುಷ್ಕ ನಗು ಬೀರುತ್ತಾ, ನಿಮಗೆ ಗೊತ್ತಾ ವರುಣ್, ಒಂದು ಹೆಣ್ಣು ತಾಯಿಯಾಗೋದು ಎಷ್ಟು ಕಷ್ಟ ಅಂತ. ಒಂದು ಮಗು ತನ್ನ ಗರ್ಭದಲ್ಲಿ ಬೆಳೆಯುತ್ತಿದೆ ಎಂದು ತಿಳಿದ ಕ್ಷಣದಿಂದ ಅವಳಿಗೆ ಆ ಮಗುನೇ ಪ್ರಪಂಚ ಆಗಿಬಿಡುತ್ತೆ. ಅದು ಎಷ್ಟರ ಮಟ್ಟಿಗೆ ಎಂದರೆ, ಒಂದು ಮಗು ತನ್ನ ಗರ್ಭದಲ್ಲಿ ಬೆಳೆಯುತ್ತಿದೆ ಎಂದು ತಿಳಿದ ತಕ್ಷಣದಿಂದ ಅವಳಿಗೆ ಆ ಮಗುನೇ ಪ್ರಪಂಚ ಆಗಿಬಿಡುತ್ತೆ. ಅದು ಎಷ್ಟರ ಮಟ್ಟಿಗೆ ಎಂದರೆ, ತನ್ನ ಸುತ್ತಮುತ್ತಲಿನ ಪ್ರಪಂಚವನ್ನು ಮರೆಯುವಷ್ಟು. ಆ ಹೆಣ್ಣು ತನ್ನ ಗಂಡನಿಗೆ ಅವರು ತಂದೆ ಆಗಿರುವ ವಿಷಯವನ್ನು ಹೇಳುವಾಗ ಅವಳ ಮನಸ್ಸಿಗೆ ಆಗೋ ಸಂತೋಷ, ತಳಮಳ ವಿವರಿಸೋಕೆ ಸಾಧ್ಯನೇ ಇಲ್ಲ ಗೊತ್ತಾ. ಅದರಲ್ಲೂ ಒಂದು ಹೆಣ್ಣು ಆ ಮಗುವಿಗೋಸ್ಕರ ತನಗಿಷ್ಟವಾದ ಬಟ್ಟೆ, ಊಟ ಎಲ್ಲ ಬಿಟ್ಟು ಕೇವಲ ಮಗುವಿಗೆ ಏನು ಒಳ್ಳೆಯದು ಅದನ್ನು ಮಾತ್ರ ತಿನ್ನುತ್ತಾಳೆ. ಆ ಮಗು ತನ್ನ ಒಡಲಿನಿಂದ ಹೊರಗೆ ಬರಲು ಕೊಡುವ ನೋವನ್ನೆಲ್ಲ ಆ ಮಗು ಮುಖ ನೋಡೇ ಮರೆತು ಬಿಡುತ್ತಾಳೆ. ಆ ಮಗುವಿಗೆ ಹಾಲು ಉಣಿಸುವಾಗ ಅವಳಿಗೆ ಏನನಿಸುತ್ತೆ ಗೊತ್ತಾ ಎಂದು ಕೇಳಿದಾಗ ಅವನು ಕಣ್ಣಲ್ಲಿ ಏನು ಅಂದಾಗ ಅವಳ ಜೀವನ ಅಂದಿಗೆ ಸಾರ್ಥಕ ಪಡೀತು ಅನ್ನೋ ಅಷ್ಟು ಅವಳ ಮನಸ್ಸು ತುಂಬಿ ಬಂದಿರುತ್ತೆ. ಇಷ್ಟು ಒಂದು ಹೆಣ್ಣಿಗೆ. ಆದರೆ ಆ ಮಗುವಿನ ತಂದೆಯೂ ಸಹ ಆ ಮಗು ಬಗ್ಗೆ ಅದೆಷ್ಟೋ ಕನಸು ಕಟ್ಟಿರ್ತಾನೆ. ಆ ಮಗು ಅವನ ಕೈಗೆ ಮೊದಲ ಸಲ ಬಂದಾಗ ಅವನ ಕಣ್ಣಲ್ಲಿ ತಾನು ತಂದೆಯಾದೆ ಎನ್ನುವ ಒಂದು ಹೆಮ್ಮೆ. ಮಗುವಿನ ಪುಟ್ಟ ಪುಟ್ಟ ಕಾಲು, ಕೈ, ಆ ಮಗು ತನ್ನ ತಂದೆಯ ಬೆರಳನ್ನು ತನ್ನ ಪುಟ್ಟ ಕೈಯಲ್ಲಿ ಹಿಡಿದಾಗ ಆಗ ಖುಷಿ ಇದೆ ಅಲ್ವಾ, ಅದಂತೂ ವರ್ಣಿಸಲು ಪದಗಳೇ ಇಲ್ಲ. ನನ್ನ ಮಗಳು ಅಥವಾ ನನ್ನ ಮಗ ಅನ್ನೋ ಆ ಭಾವನೆ ಇದೆಯಲ್ಲ, ಅದನ್ನು ವರ್ಣಿಸಲು ಸಾಧ್ಯವಿಲ್ಲ. ಅನುಭವಿಸಿದರೆ ಅಷ್ಟೇ ಗೊತ್ತಾಗೋದು ಎಂದು ಅವಳು ಹೇಳುತ್ತಿದ್ದರೆ ಮೊದಲ ಬಾರಿ ಅವನಿಗೂ
ನನಗೂ ಒಂದು ಮಗು ಇದ್ದಿದ್ದರೆ ಎಂದೆನಿಸುತ್ತದೆ. ಮೊದಲ ಬಾರಿ ಅವನಿಗೆ ನಾನೇನಾದರೂ ರಿದಾನ್ಗೆ ತಾಯಿ ಪ್ರೀತಿ ಕೊಡೋಕ್ಕೆ ಹೋಗಿ ಅಶ್ವಿನಿಗೆ ಮೋಸ ಮಾಡ್ತಿದ್ದೀನಾ ಎಂದು ಅವನ ಮನಸ್ಸೇ ಪ್ರಶ್ನಿಸಿದಂತೆ ಆಗುತ್ತದೆ. ಅಶ್ವಿನಿ ಮಾತನಾಡುತ್ತಾ, ಅವರ ಮನೆಯವರಿಗೂ ಬುದ್ಧಿ ಇಲ್ಲ. ಮನೆಗೆ ಬಂದ ಮಹಾಲಕ್ಷ್ಮಿನ ಮನೆಯಿಂದ ಹೊರಗೆ ಹಾಕಿ ಮನೆಗೆ ವಂಶೋದ್ಧಾರಕ ಬೇಕು ಅಂದರೆ ಹೇಗೆ? ಇವರ ಬದಲು ಆ ಮಗು ಅಕ್ಕನ ಹೊಟ್ಟೆಯಲ್ಲಿ ಹುಟ್ಟಿದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಅಲ್ವಾ ಎಂದಾಗ ವರುಣ್ ನಿಧಿ ಹೆಸರು ಕೇಳಿ ಕೋಪ ನೆತ್ತಿಗೇರಿ ಅವರಿಗೆ ಹುಟ್ಟಿದಿದ್ದರೂ ಆ ಮಗುಗೂ ಅದೇ ಗತಿ ಬರುತ್ತಿತ್ತು. ಮುಖ ಕೆಂಪಗೆ ಮಾಡಿಕೊಂಡು ಹೇಳಿದಾಗ ಅಶ್ವಿನಿ ಆಶ್ಚರ್ಯದಿಂದ ಕುಳಿತಲ್ಲಿಂದ ಎದ್ದು, ಏನು ನೀವು ಹೇಳ್ತಾ ಇರೋದು ಅಂತ ನಿಮಗೇನಾದರೂ ಗೊತ್ತಾ ಎಂದು ಅವಳು ಕಣ್ಣು ಕೆಂಪಗೆ ಮಾಡಿಕೊಂಡು ಕೇಳಿದಾಗ ವರುಣ್ ವ್ಯಂಗ್ಯವಾಗಿ ನಗುತ್ತಾ, ರಿದಾನ್ನ ಹೆತ್ತ ತಾಯಿ ನಿನ್ನ ಅಕ್ಕ ನಿಧಿನೇ ಎಂದು ಹೇಳಿದಾಗ ಅಶ್ವಿನಿ ಶಾಕ್ ಆಗಿ ಅವನನ್ನೇ ನೋಡುತ್ತಾ ನಿಂತು ಬಿಡುತ್ತಾಳೆ. ಧನ್ಯವಾದಗಳು.